ಕರಾವಳಿಯಲ್ಲಿ ತಾಪಮಾನ ಏರಿಕೆಯಾಗಿದೆ. ಈ ಏರಿಕೆಯಿಂದ ಆಗಿರುವಂಥ ಅನಾಹುತ ಏನು ಅಂತಂದರೆ ಕಾಳಿ ನದಿ ಈಗ ಉಕ್ಕಿ ಹರಿತಾ ಇದೆ ಅಂತಿದ್ದಾರೆ. ಆ್ಯಕ್ಚುಲಿ ಅದು ಉಕ್ಕಿ ಹರಿಯೋದಲ್ಲ, ಅದಕ್ಕೆ ಸಮುದ್ರ ರಿವರ್ಸ್ ಬರುತ್ತೆ, ಅದಕ್ಕೊಂದು ವರ್ಡ್ ಇದೆ. ಸೊ ಬಿಸಿಲ ಹೊಡೆತಕ್ಕೆ ಕಾಳಿ ನದಿ ಉಕ್ಕಿದೆ ಅಂತಿದ್ದಾರೆ. ಸಾಮಾನ್ಯ ಜನಭಾಷೆಯಲ್ಲಿ ಆಡುವಂಥದ್ದು ನದಿ ಉಕ್ಕಿದೆ ಅಂತ ಹೇಳ್ತಾರೆ. ಹಂಗಲ್ಲ, ಅದು ಸಮುದ್ರದಿಂದ ವಾಪಸ್ ನದಿಗೆ ನೀರು ಬರುತ್ತೆ, ಅದು ರಿವರ್ಸಲ್ಲಿ. ಸೊ ನದಿ ನೀರಿನಲ್ಲಿ ಪ್ರವಾಹ ಆಗಿದೆ, ಜಮೀನಿಗೆ ಈಗ ಉಪ್ಪು ನೀರು ನುಗ್ಗಿದೆ. ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದ ಸುತ್ತಮುತ್ತ ಜಲಾವೃತವಾಗಿದೆ ನೀರೆಲ್ಲ. ಸೊ 1000 ಎಕರೆಗೂ ಹೆಚ್ಚು ಕೃಷಿ ಭೂಮಿಯೇ ಆವರಿಸಿಕೊಂಡಿದೆ ನೀರು. 6 ವರ್ಷದ ನಂತರ ಈ ರೀತಿಯಾಗಿ ಪ್ರವಾಹ ಸೃಷ್ಟಿಯಾಗಿ ಜನರಲ್ಲಿ ಆತಂಕ ಉಂಟು ಮಾಡಿದೆ ಅಂತಿದ್ದಾರೆ. ಸಮುದ್ರಕ್ಕೆ ಸೇರುವಂತಹ ಜಾಗ ಏನಿದೆ, ಆ ಜಾಗದಲ್ಲಿ ಸಮುದ್ರದ ನೀರು ವಾಪಸ್ ಕಾಳಿ ನದಿಗೆ ಬರುವಂಥದ್ದು, ನದಿಗೆ ವಾಪಸ್ ಬರುತ್ತೆ. ಇದು ಬರೀ ಕಾಳಿ ನದಿ ಅಂತಷ್ಟೇ ಅಲ್ಲ, ಸಮುದ್ರಕ್ಕೆ ಸೇರುವಂಥ ನದಿಗಳೇನಿದೆ ಆ ಭಾಗಗಳಲ್ಲೆಲ್ಲ ಈ ರೀತಿಯಾಗಿ ಅವಾಗವಾಗ ನಡೆಯುತ್ತೆ. ಅದು ಯಾಕಾಗುತ್ತೆ ಏನು ಅಂತ ಅದಕ್ಕೊಂದಿಷ್ಟು ಇದೆ ಮಾಹಿತಿಗಳು. ರಾಜ್ಯಾದ್ಯಂತ ತಾಪಮಾನ ಹೆಚ್ಚಾಗಿದೆ. ಅದರಲ್ಲಿಯೂ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ತಾಪಮಾನ ಹೆಚ್ಚಾಗಿರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆ ಕಳೆದ 3-4 ದಿನದಿಂದ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ತಾಪಮಾನ ಹೆಚ್ಚಾಗುತ್ತೆ, ಜೊತೆಗೆ ಬಿಸಿ ಗಾಳಿ ಬೀಸುತ್ತೆ ಅನ್ನುವಂತಹ ಸೂಚನೆಯನ್ನ ಮತ್ತು ಎಚ್ಚರಿಕೆಯನ್ನು ನೀಡಿತ್ತು. ಆದರೆ ಇದೀಗ ಕರಾವಳಿ ಭಾಗದ ಜನರ ಜೀವನವೇ ಇವತ್ತು ಸಾಕಷ್ಟು ತೊಂದರೆಗೆ ಈಡಾಗ್ತಾ ಇರುವಂಥದ್ದು. ನಾವಿವತ್ತು ಕಾರವಾರದ ಕಿನ್ನರ ಭಾಗದಲ್ಲಿದ್ದೀವಿ. ಈ ಭಾಗದಲ್ಲಿ ತಾಪಮಾನ ಏರಿಕೆಯಿಂದ ಸಮುದ್ರ ನೀರು ಮತ್ತು ಕಾಳಿ ನದಿಯ ನೀರು ಸೇರಿ ಭರತದಿಯ ಮತ್ತು ಇಳಿತ ಏನು ನೈಸರ್ಗಿಕ ಕ್ರಿಯೆ ನಡೀತದೆ, ಆ ನೈಸರ್ಗಿಕ ಕ್ರಿಯೆಯಿಂದಾಗಿ ಇವತ್ತು ಕೃಷಿ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಇವತ್ತು ಕೃತಕ ಒಂದು ಪ್ರವಾಹ ಸೃಷ್ಟಿಯಾಗಿದ್ದಾವೆ. ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂತಂದ್ರೆ ಕಾಳಿಯ ನದಿಯ ತೀರ ಪ್ರದೇಶದಲ್ಲಿ ಬರುವಂತಹ ಕಿನ್ನರ ಗ್ರಾಮದ ಸುಮಾರು 100 ಎಕರೆ ಪ್ರದೇಶದಲ್ಲಿ ಈಗ ಉಪ್ಪು ನೀರು ಸಂಗ್ರಹವಾಗಿದ್ದಾವೆ. ಬಾವಿಗಳಿಗೆ ಉಪ್ಪು ನೀರು ಸಂಗ್ರಹವಾಗಿ ಈಗ ಬಾವಿಗಳಲ್ಲಿ ಕುಡಿಯುವ ನೀರನ್ನು ಬಳಸಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ನೀರು ತುಂಬ್ತಾ ಇದ್ದಾವೆ ಅಂತೇಳಿ. ಯಾಕೆಂದರೆ ತಾಪಮಾನ ಹೆಚ್ಚಾದಾಗ ಅರಬ್ಬಿ ಸಮುದ್ರದ ಭಾಗದಲ್ಲಿರುವಂತಹ ಸಮುದ್ರ ಏನಿದೆ ಅದು ಭರತ ಇಳಿತ ಅಂತ ಒಂದು ನೈಸರ್ಗಿಕ ಕ್ರಿಯೆ ನಡೀತದೆ. ಅದರಲ್ಲಿಯೂ ಭರತ ಆದಾಗ ಅಂದರೆ ಸಮುದ್ರ ನೀರು ಮೇಲೆ ಉಕ್ಕಿ ಬರ್ತದೆ. ಆ ಸಂದರ್ಭದಲ್ಲಿ ಕಾಳಿ ನದಿಯ ಸಂಗಮ ಭಾಗದಲ್ಲಿ ಸಮುದ್ರಕ್ಕೆ ಸೇರುವ ಭಾಗದಲ್ಲಿ ನೀರು ಸಮುದ್ರದ ನೀರು ನದಿಯ ನೀರಿಗೆ ಸೇರುತ್ತೆ. ಆಗ ನದಿಯ ನೀರಿನ ಭಾಗಗಳಲ್ಲಿ ನದಿಯ ತೀರ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗುತ್ತೆ. ಈ ಪ್ರವಾಹದಿಂದ ಈ ಭಾಗದಲ್ಲಿ ಈಗ ಕೃಷಿ ಜಮೀನಿಗೆ ಉಪ್ಪು ನೀರಿನ ಸಂಪೂರ್ಣವಾಗಿ ಸೇರಿರುವಂಥದ್ದು. ನೀರು ಬರ್ತಾನೆ ಇದ್ದಾವೆ ಈ ಭಾಗದಲ್ಲಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಯಾಕೆಂದರೆ ಮಳೆಗಾಲದ ನಂತರದಲ್ಲಿ ಇಲ್ಲಿ ಕೃಷಿ ಚಟುವಟಿಕೆ ಆಗ್ತದೆ. ಕೃಷಿಯನ್ನು ಮಾಡಿ ಭತ್ತಗಳನ್ನು ಬೆಳೆದವರು ಈಗ ಭತ್ತದ ಫಸಲನ್ನು ತೆಗೆದುಕೊಳ್ಳದ ಆಗದಂತಹ ಪರಿಸ್ಥಿತಿ ಇದ್ದಾವೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಕಿನ್ನರ ಭಾಗದಲ್ಲಿ ಹೆಚ್ಚಾಗಿ ಭತ್ತ ಮತ್ತು ತರಕಾರಿಗಳನ್ನು ಬೆಳೀತಾರೆ. ಆದರೆ ಇವತ್ತು ಅವೆಲ್ಲವೂ ಕೂಡ ಉಪ್ಪು ನೀರಿಗೆ ನಾಶವಾಗಿದ್ದಾವೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಇಲ್ಲಿ ರೈತರು ಕೂಡ ಇದ್ದಾರೆ. ಅವರ ಜಮೀನಲ್ಲಿರುವಂತಹ ಭತ್ತ ತರಕಾರಿಗಳೆಲ್ಲವೂ ಕೂಡ ಉಪ್ಪು ನೀರಿಗೆ ನಾಶವಾಗಿದ್ದಾವೆ. ಕುಡಿಲಿಕ್ಕೂ ಕೂಡ ಒಂದು ತೊಟ್ಟು ನೀರಿಲ್ಲ, ಎಲ್ಲವೂ ಕೂಡ ಉಪ್ಪು ನೀರುಮಯವಾಗಿದ್ದಾವೆ. ಕಾಳಿ ನದಿ ತೀರ ಪ್ರದೇಶದ ಕಿನ್ನರ ಗ್ರಾಮದಲ್ಲಿ 100 ಎಕರೆ ಪ್ರದೇಶ ಈಗ ಸಮುದ್ರದ ಭರತದ ಹೊಡೆತಕ್ಕೆ ಇವತ್ತು ಹಾಳಾಗಿರುವಂಥದ್ದು, ನಾಶವಾಗಿದ್ದಾವೆ, ಸಾಕಷ್ಟು ಹಾನಿಯಾಗಿದ್ದಾವೆ. ಇನ್ನು ನಾವು ಆ ರೈತರನ್ನು ಕೂಡ ಮಾತಾಡಿಸ್ತೀವಿ. ಯಾಕೆಂತಂದರೆ ಅವರ ಭತ್ತದ ಸಂಪೂರ್ಣ ಫಸಲನ್ನು ನಾಶವಾಗಿದ್ದಾವೆ. ಇವೆಲ್ಲವೂ ಕೂಡ ಇವತ್ತು ಈ ಗ್ರಾಮಗಳಲ್ಲಿ ಜನ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸರ್, ಈಗ ಏನೇನು ನಿಮ್ದು ಪ್ರಾಬ್ಲಮ್ ಆಗಿರುವಂಥದ್ದು? ಒಂದು ವರ್ಷ ನಮ್ದು ಬೆಳೆ ಎಲ್ಲ ಸರ್ವನಾಶ ಆಗೋಗಿದೆ. ಹಾಗೆ ಇದು ಉಪ್ಪು ನೀರು ಮತ್ತೆ ಬಾವಿ ಕುಡಿಯಕ್ಕೆ ನೀರಿಲ್ಲ. ನೀರಿಗೆ ನಾವು ಪಡಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ. ಅದರಿಂದ ನಮಗೆ ನೀರು ಕೂಡ ನಮಗೆ ಇದಾಗಲ್ಲ. ಈಗ ನಮ್ಗೆ ನೀರಿಗೂ ಒಂದು ಕುಡಿಯೋಕ್ಕೆ ನೀರಿಗೂ ಕೂಡ ಕಷ್ಟ. ಹಾಗೆ ಅದೇ ರೀತಿ ನಮ್ಮ ತರಕಾರಿ ಮಾಡ್ತಿದ್ವಿ, ತರಕಾರಿನೂ ಕೂಡ ಹಾನಿಯಾಗೋಗಿದೆ. ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಈಗ ಮತ್ತೆ ಇದು ಇಷ್ಟೆಲ್ಲ ಉಪ್ಪು ನೀರು ತುಂಬಿದೆ ಅಂತ ಹೇಳಿದ್ರೆ ನಮಗೆ ಇದು ಹೊಲ ಮಾಡಲಿಕ್ಕೂ ಕಷ್ಟ. ಅಂದರೆ ಎಲ್ಲ ಬಂಜರ್ ಭೂಮಿಯಾಗ ಹೋಗುತ್ತದು. ಅದಕ್ಕೋಸ್ಕರ ನೀವು ಏನಾದರೂ ಮುಂದೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಕೃಷಿ ಜಮೀನಲ್ಲಿ ಬೆಳೆದಂತಹ ತರಕಾರಿ ಭತ್ತ ಎಲ್ಲವೂ ಕೂಡ ಇವತ್ತು ಉಪ್ಪು ನೀರಿಗೆ ನಾಶ ಆಗಿದೆ. ಇವೆಲ್ಲ ಕಾರಣ ಒಂದು ಬಿಸಿಲ ತಾಪ ಹೆಚ್ಚಾಗಿ ಸಮುದ್ರದ ಏನು ಭರತ ಏನಿದೆ ಆ ಭರತದಿಂದಾಗಿ ಕಾಳಿ ನದಿಯ ನೀರಿಗೆ ಸಮುದ್ರ ನೀರು ಸೇರಿದೆ. ಅದರಿಂದಾಗಿ ಸಮುದ್ರ ನೀರು ಕಾಳಿ ನದಿಗೆ ಸೇರಿದ ನಂತರದಲ್ಲಿ ಈ ಕಾಳಿ ನದಿ ತೀರ ಪ್ರದೇಶದಲ್ಲಿರುವಂತಹ ಕಿನ್ನರ ಗ್ರಾಮದ ಸುತ್ತಮುತ್ತ ಗ್ರಾಮಗಳಿಗೆ ಈ ಭಾಗದಲ್ಲಿ ಉಪ್ಪು ನೀರು ಈ ಭಾಗದಲ್ಲಿ ಹರಿದು ಬಂದಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿರುವ ಸುಮಾರು 100 ಎಕರೆ ಪ್ರದೇಶಗಳು ಇವತ್ತು ಉಪ್ಪು ನೀರಮಯವಾಗಿದೆ. ಕಾಳಿ ನದಿ ತೀರ ಪ್ರದೇಶದ ಕಿನ್ನರ ಗ್ರಾಮ ಇವತ್ತು ಅಕ್ಷರಶಃ ನರಕವನ್ನೇ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡಿದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬೇಸಿಗೆ ಸಂದರ್ಭದಲ್ಲೂ ಪ್ರವಾಹ ಬರುತ್ತಾ ಅಂತೇಳಿ. ಹೌದು, ಖಂಡಿತ. ಕಿನ್ನರ ಗ್ರಾಮ ಸಮುದ್ರ ತೀರ ಹತ್ತಿರದಲ್ಲೇ ಇದೆ. ಕಾರವಾರ ಕರಾಳ ತೀರದಿಂದ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ.
ಬರ್ತದೆ. ಕಾಳಿ ನದಿ ಇದೇ ಪಕ್ಕದಲ್ಲಿ ಹರಿದು ಹೋಗುವಂಥದ್ದು. ಸಮುದ್ರ ನೀರು ಈ ಭಾಗದಲ್ಲಿ ಉಕ್ಕಿ ಹರಿದಾಗ ಕಾಳಿ ನದಿಗೆ ಸೇರಿದಾಗ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 6 ವರ್ಷದ ಹಿಂದೆ ಈ ರೀತಿಯ ಪರಿಸ್ಥಿತಿ ಇತ್ತಂತೆ. ಆದರೆ ಇದೀಗ ಮತ್ತೆ ಈ ಗ್ರಾಮಕ್ಕೆ ಈಗ ನೀರು ಹರಿದು ಬರ್ತಾ ಇರುವಂಥದ್ದು, ಉಪ್ಪು ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಗ್ರಾಮದ ಜನ ಇನ್ನೂ 1 ವರ್ಷ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಉಪ್ಪು ನೀರು ನಿಲ್ತು ಅಂತಂದರೆ ಎಲ್ಲವೂ ಉಪ್ಪುಮಯ ಆಗುತ್ತೆ. ಯಾವ ಬೀಜವನ್ನು ಹಾಕಿದರೂ ಇಲ್ಲಿ ಚಿಗುರೊಡೆಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಸ್ಯೆಯನ್ನು ಇಲ್ಲಿಯ ರೈತರು ಅನುಭವಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಕಿನ್ನರ ಗ್ರಾಮದಲ್ಲಿ ಕುಡಿಯುವ ನೀರಿಗೂ ಕಷ್ಟಪಡಬೇಕಾಗಿದೆ. ತಾಪಮಾನ ಏರಿಕೆಯಿಂದ ಕಿನ್ನರ ಗ್ರಾಮ ಇವತ್ತು ಸಂಕಷ್ಟದಲ್ಲಿ ಸಿಲುಕಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.